ಇಷ್ಟು ದೊಡ್ಡ ಕೊಂಬಿಟ್ಕೊಂಡು ಯಾರು ನೋಡಿದ್ರು ಗುಮ್ಮಕ್ಕೆ ಹೋಗ್ತಿದ್ದ. ಸರಿ ಅಂತ ಕರ್ಕೊಂಡು ಹೋಗಿ ನಮ್ ಸುಕ್ಕು ದೊಡ್ಡಪ್ಪನ ಹತ್ರ ತೋರಿಸ್ದೆ. ಅವರೇ ಇವನು ನೋಡ್ಬಿಟ್ಟು ಎಲ್ಲೋ ಹಿಡ್ಕೊಂಡ್ ಬಂದೆ ಅಂತ ಹೆದರ್ ಬಿಟ್ಟಿದ್ರು. ಇವನು ನೋಡಿದ್ರೆ ನನಗೆ ಒಂಥರ ಹೆಮ್ಮೆ ಆಗ್ತಿತ್ತು. ನಾನೇ ಸಾಕಿದ್ದಲ್ವಾ. ಕೆಲವು ವರ್ಷ ಕಳೀತಿದ್ದ ಹಾಗೆ ಅವರೇ ಅವನಿಗೆ ಟ್ರೈನಿಂಗು ಕೊಟ್ರು. ಇವನು ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಆಡ್ದ. ನಾನೇ ಅವನನ್ನ ಬೆಳೆಸಿರೋದ್ರಿಂದ ಎಲ್ಲ ಅವನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅಂತ ತುಂಬಾ ಹೆದರ್ಬಿಟ್ಟಿದ್ರು. ಅದನ್ನ ಕಟ್ ಹಾಕ್ತಿದ್ದೆ. ಆಡ್ಸಿ, ಏನ್ ಸಮಸ್ಯೆ ನಿಂದು? ನೀನ್ ಎದುರುಗ್ ಬರೋರ್ನ ನೋಡಿದ್ರೆ ಸಾಕಾ? 4 ಕಡೆಯಿಂದನೂ 20 ಜನ ನಿನ್ ಮೈ ಮೇಲೆ ಬೀಳ್ತಾರೆ. ಎಲ್ರ ಮೇಲೂ ಗಮನ ಇಟ್ಟಿರ್ಬೇಕು, ಇಲ್ಲ ಅಂದ್ರೆ ನೀನ್ ಸೋತ್ಬಿಡ್ತೀಯ. ಇನ್ನೊಂದ್ಸಲ ಆಡೋಣವಾ? ಚೆನ್ನಾಗ್ ಆಡ್ತೀಯ ಈ ಸಲ? ಸರಿ ಬಾರ ಆಡೋಣ. ಆದ್ರೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಅವನಲ್ಲಿರೋ ತುಂಟುತಾನೆ ಎಲ್ಲ ಹೋಗಿ ನಮ್ ದೇವಸ್ಥಾನದ ನಂದಿ ತರ ಇದ್ದ. ನೋಡೋದಕ್ ಪೊಗ್ಗೊರ್ದಸ್ತಾಗಿದ್ದಾನೆ. ಆ ಕಡೆ ಇಳಿಸ್ಬಿಡೋಣ ಅನ್ಕೋತಿದ್ದೆ. ಅದಾಗ 1 ವರ್ಷ ಆದ್ಮೇಲೆ 2012 ಅನ್ಸತ್ತೆ, ಇಡೀ ಪ್ರಪಂಚ ಕೊನೆ ಆಗತ್ತೆ ಅಂತಿದ್ರಲ್ಲ. ಆಗ ಪೊಂಗಲ್ಗೆ ಇವನೊಂದೊಂದು ವ್ಯಾನಲ್ಲಿ ಹಾಕೊಂಡ್ ಮದುವೆಗೆ ಹೊರಟ್ಬಿಟ್ವಿ. 3ನೇ ವಯಸ್ಸಲ್ಲಿ ಮೊದಲನೇ ಜಲ್ಲಿಕಟ್ಟು ಭಾವ ಇವನ್ಗೆ. ನನಗೂ ಅಷ್ಟೇ. ಆವನಿಯಾಪುರಂ ಜಲ್ಲಿಕಟ್ಟು. 4 ದಿಕ್ಕಲ್ಲಿ ಒಂದೇ ಶಬ್ದ. ಪಕ್ಕದಲ್ಲಿರೋರು ಮಾತಾಡ್ತಾ ಇದ್ರು, ಕೇಳಿಸ್ತಾ ಇರ್ಲಿಲ್ಲ. ಕೈ ತಿರುಗಿಸಿ ಏನೋ ಹೇಳ್ತಾ ಇದ್ರು. ನಾನು ಮನ್ಸ್ ಮಾಡಿ ಅಖಾಡಕ್ ಬಿಟ್ಟೆ. ಅಷ್ಟೇ ನನಗ್ ಗೊತ್ತಿರೋದು. ಒಳ್ಳೆ ಹುಲಿ ತರ ಹಾರ್ದ. ಎಲ್ರು ಹೆದರೇ ಬಿಟ್ರು. ಒಬ್ರು ಹತ್ರ ನಿಲ್ಲೋಗ್ ಬಿಡ್ಲೇ ಇಲ್ಲ. ಒಂದು ಚೂರು ಭಯ ಇಲ್ಲ.